ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ಮತ್ತೆ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನಂದರೆ, ನಾನು ಲಾಸ್ಟ್ ಟೈಮ್ ಅಪ್ಲೋಡ್ ಮಾಡಿದ ಬ್ಲಾಗಲ್ಲಿ ಸುಮಾರು ಜನ ಕಮೆಂಟ್ ಮೂಲಕ ಕೇಳ್ತಿದ್ರಿ. ಕೊನೆಯವರೆಗೂ ವಿಡಿಯೋ ನೋಡಿರೋರು ಎಲ್ಲರೂ ಕೂಡ ಕೇಳಿದ್ರಿ, ಏನಾಯಿತು ನಿಮ್ಮ ಚಿಕ್ಕಪ್ಪಂಗೆ, ಏನು ಹುಷಾರಿಲ್ಲ ಶಿಲ್ಪ ಅಂತ ಹೇಳ್ಬಿಟ್ಟು. ಅವ್ರಿಗೆ ಸ್ವಲ್ಪ ಹೊಟ್ಟೆ ನೋವು ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾವು ಬಂದ ತಕ್ಷಣ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬಿಡೋಣ ಅಂತೇಳಿ ಹೋಗಿ ಅಲ್ಲೆಲ್ಲ ಚೆಕಪ್ ಮಾಡಿಸಿದಾಗ ಕಿಡ್ನಿಲಿ ಸ್ಟೋನ್ ಆಗಿದೆ ಅಂತ ಹೇಳಿದ್ರು. ಹಾಗಾಗಿ ಅಲ್ಲೇ ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ರಾತ್ರಿ ಬರೋದು ಕೂಡ ಸುಮಾರು ಟೈಮ್ ಆಗೋಯಿತು. 1 o'clock ಏನೋ ಆಯಿತು ನಾವು ಮನೆಗೆ ಬಂದಾಗ. ಇನ್ನು ಇವಾಗ ಬೆಳಗ್ಗೆ ಸ್ವಲ್ಪ ಬಾಳೆ ದಿಂಡಿನ ಜ್ಯೂಸನ್ನ ಕೊಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಪಕ್ಕದ ಮನೆಯವ್ರ ಹತ್ರ ಬಂದು ಬಾಳೆ ದಿಂಡು ಕೂಡ ಕಟ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದೀನಿ. ಊರಲ್ಲೆಲ್ಲ ಏನು ಅಂದರೆ ಅರ್ಜೆಂಟಾಗಿ ನಮಗೆ ಏನು ಬೇಕೋ ಅದು ಸಿಗಲ್ಲ. ಬಾಚಳಿಗೆ ಹೋಗಿ ತೊಗೊಂಡು ಬರಬೇಕು, ಇಲ್ಲಾಂದರೆ ಸಿಟಿಗೆ ಹೋಗಿ ತೊಗೊಂಡು ಬರಬೇಕು. ಹಾಗಾಗಿ ಒಂದು ಪುಟ್ಟ ಗಿಡ ಇತ್ತು, ಅದರಲ್ಲೇ ಸ್ವಲ್ಪನಾದರೂ ಸಿಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಟ್ ಮಾಡಿಕೊಂಡು ಬಂದು ಇವಾಗ ಜ್ಯೂಸನ್ನ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀವಿ. ಇನ್ನು ನಮ್ಮ ಚಿಕ್ಕಿಗೆ ಏನಾಗಿದೆ ಅಂತ ಕೂಡ ಕೇಳ್ತಾಯಿದ್ರಿ. ಅವ್ರಿಗೆ ಒಂದು ಸರ್ಜರಿ ಆಗಿದೆ, ಹಾಗಾಗಿ ಅವರು ಕೂಡ ರೆಸ್ಟ್ ಮಾಡ್ತಾ ಇದ್ದಾರೆ. ಇವಾಗೇನಿಲ್ಲ, ಆರಾಮಾಗಿದ್ದಾರೆ. ಆದರೆ ಸ್ವಲ್ಪ ಒಂದು ತಿಂಗಳಾಯಿತು ಅವ್ರಿಗೆ ಸರ್ಜರಿ ಆಗಿ. ಹಾಗಾಗಿ ನಾನು ಈ ತಿಂಗಳೆಲ್ಲ ಸರಿ ವ್ಲಾಗು ಕೂಡ ಮಾಡಿಲ್ಲ. ನಮ್ಮ ಚಿಕ್ಕಿಗೆ ಏನಂದರೆ ಅದನ್ನೆಲ್ಲ ಯೂಟ್ಯೂಬಲ್ಲಿ ಶೇರ್ ಮಾಡೋದೆಲ್ಲ ಅವ್ರಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗಾಗಿ ನಾನು ಎಲ್ಲೂ ಕೂಡ ಶೇರ್ ಮಾಡಿರಲಿಲ್ಲ. ಇನ್ನು ಇವಾಗ ಆರಾಮಾಗಿದ್ದಾರೆ. ಸ್ವಲ್ಪ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ, ಅದನ್ನು ಹೇಳಿದ್ದಾರೆ. ಇನ್ನೊಂದು ಸುಮಾರು 1-2 ತಿಂಗಳು ಟೈಮ್ ಹಿಡಿಯುತ್ತೆ ಅವರು ನಾರ್ಮಲಾಗಿ ಮಾತಾಡಲಿಕ್ಕೆ ಅಂತ ಹೇಳ್ಬಿಟ್ಟು. ನಮಗೇನಂದರೆ ಆ ವಾಯ್ಸೇ ಬರಲ್ಲ ಅಂತ ಅಂದ್ಕೊಂಡಿದ್ದು. ಸದ್ಯ ವಾಯ್ಸ್ ಸ್ವಲ್ಪನಾದರೂ ಬಂತಲ್ಲ ಅನ್ನೋದೇ ಒಂದು ಸಮಾಧಾನ. ಇನ್ನು ನೆನ್ನೆ ಅಂತೂ ಮನೇಲಿ ಎಲ್ರಿಗೂ ಬೇಜಾರಾಗೋಗ್ಬಿಡ್ತು. ನಮ್ಮ ಚಿಕ್ಕಪ್ಪ ನಾರ್ಮಲ್ ಆಗಿದ್ದರು, ಅವ್ರಿಗೆ ಇದ್ದಕ್ಕಿದ್ದಂಗೆ ಈ ಥರ ಎಲ್ಲ ಆಯ್ತಲ್ಲ ಸ್ಟೋನು ಅಂತ ಹೇಳ್ಬಿಟ್ರಲ್ಲ, ಅದು ಎಲ್ರಿಗೂ ಬೇಜಾರಾಗೋಯ್ತು. ನಮ್ಮ ಚಿಕ್ಕಿಗೆ ಬೇರೆ ಹೆಂಗಾಯಿತು, ನಮ್ಮ ಚಿಕ್ಕಪ್ಪಂಗೂ ಹಿಂಗೆ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ನಮಗೂ ಬೇಜಾರಾಗ್ಬಿಡ್ತು. ಏನು ಮಾಡಿದ್ದಾರೆ ಅಂದರೆ ಅವರು ನಮ್ಮ ಚಿಕ್ಕಿಗೆ ಆಪ್ರೇಷನ್ ಅದೆಲ್ಲ ಟೆನ್ಷನ್ಗಳ ಮಧ್ಯೆ ಅವರು ನೀರು ಕುಡಿಯೋದು ಅದೆಲ್ಲ ಬಿಟ್ಟಿದ್ದಾರೆ ಕಂಪ್ಲೀಟಾಗಿ. ಅವಾಗಿನ ಇದು ಇವಾಗ ಅವ್ರಿಗೆ ತೊಂದರೆ ಕೊಡ್ತಾ ಇದೆ. ಅದಕ್ಕೆ ನಾನು ಯಾವಾಗಲೂ ಎಲ್ರಿಗೂ ಹೇಳೋದು, ನಾವು ಆದಷ್ಟು ನೀರು ಕುಡಿಬೇಕು ಚೆನ್ನಾಗಿ, ಹಾಗೆ ನಮ್ಮ ಆರೋಗ್ಯದ ಕಡೆ ನಾವು ಜಾಸ್ತಿ ಗಮನ ಕೊಡಬೇಕು ಅಂತ. ಸದ್ಯ ಇವಾಗ ಸ್ವಲ್ಪ ಆರಾಮಾಗಿದ್ದಾರೆ, ಅದೇ ನಮಗೊಂಥರ ಸಮಾಧಾನ. ಹಾಕೊಂಡ್ಬಿಟ್ಟಿದ್ದೀರಲ್ಲ ಎಲ್ಲಿ? ಹಾಂ, ಸ್ಟ್ರಾಂಗ್ ಇರುತ್ತೆ ಇದು. ಏನು ಮೆಣಸಿನ್ಕಾಯಿ? ನಮ್ಮ ಚಿಕ್ಕಿ ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಮೆಣಸಿನ್ಕಾಯಿನ ಎಣ್ಣೆಗೆ ಹಾಕಿ ಉಪ್ಪು ಎಲ್ಲನೂ ಹಾಕಿ ಹುರಿದ್ಬಿಟ್ಟು ಕೊಡ್ತಾರೆ. ಏನು ಚೆನ್ನಾಗಿರುತ್ತೆ ಗೊತ್ತಾ? ಏನು ಚಿಕ್ಕಿ ಅದ್ರಲ್ಲಿ ಮಾಡೋದು? ಈ ಎಣ್ಣೆಗೆ ಹಾಕ್ಬಿಟ್ಟು ಮೆಣಸಿನ್ಕಾಯಿ ಹುರಿತೀರಲ್ಲ, ಆ ಕಡೆ ಸೈಡ್ ಖಾರ ಇರುತ್ತೇನೋ ಇದು ಜಾಸ್ತಿ. ಆ ಕಡೆಗೆ ಅಲ್ಲೆರಡು ಆ ಕಡೆ ನೀವು ಬಳೆ ಹಾಕಿದ್ದೀರಲ್ಲ ಆ ಸೈಡು. ಅಲ್ಲಿ ತುದಿಲಿ. ಹಾಂ ನೋಡಿ, ಬೆಳಗ್ಗೆನೆ ಎಷ್ಟು ನವಿಲು ಕೂಗ್ತಾ ಇದೆ ಗೊತ್ತಾ ಇವತ್ತು. ರಾತ್ರಿ ಸ್ವಲ್ಪ ಲೇಟಾಗಿ ಮಲಗಿದ್ರಿಂದ ಎದೊಳ್ಲಿಕ್ಕಾಗಲಿಲ್ಲ, ಇಲ್ಲಾಂದರೆ ಆವಾಗಲೇ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೆ. ಹಾಂ ಸಾಕು, ಎಷ್ಟು ಸಿಕ್ತು ಮೆಣಸಿನ್ಕಾಯಿ. ಪರಂಗಿ ಹಣ್ಣು ಖಾಲಿಯಾಗಿ ಹೋಗ್ಬಿಟ್ಟಿದೆ. ಈ ಮರ ಇದೇ ಜಾಗದಲ್ಲಿ ನೋಡಿ, ನಾನು ಚಿಕ್ಕವಳಿರುವಾಗಿಂದನೂ ಇದೇ ಜಾಗದಲ್ಲಿ ಒಂದು ಮರ ನೆಟ್ಟಿರ್ತಾರೆ. ಈ ಮನೆಗೆ ಬಂದಮೇಲೆ, ಚಿಕ್ಕವಳಿರುವಾಗ ಅಂದಮೇಲೆ ಮನೆಗೆ ಬಂದಮೇಲೆ ಆವಾಗಿಂದಲ್ಲಿ ಇಲ್ಲೊಂದೆರಡು ಪರಂಗಿ ಮರ ನೆಟ್ಟೇ ಇರುತ್ತೆ ನಮ್ಮವ್ವ. ಏನಿಲ್ಲ ಅಂದರೆ ಅದೊಂದು ಇರುತ್ತೆ. ಆಮೇಲೆ ಇಲ್ಲೊಂದು ಏನದು ಬೆಂಡೆಕಾಯಿ ಗಿಡ ಇದೆ, ಬಿಳಿ ಬೆಂಡೆಕಾಯಿ ಅಂತಾರಲ್ಲ, ಅದು ಏನು ರುಚಿಯಾಗಿರುತ್ತೆ ಗೊತ್ತಾ. ಅದು ಪಲ್ಯ ಮಾಡಿದ್ರೆ ಸಖತ್ತಾಗಿರುತ್ತೆ. ಒಂದೆರಡು ಬೀಜ ಇಸ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ ನಮ್ಮವ್ವನ ಹತ್ರ. ಹಾಂ ಅದನ್ನು ಬಲಿಯಕ್ಕೆ 2 ಬಿಟ್ಟಿದ್ದಾರೆ. ಬಲ್ತ ಮೇಲೆ ಅದನ್ನೆಣ್ಣೆ ಬೀಜ ಮಾಡಿಬಿಟ್ಟು ಎತ್ತಿಟ್ಕೊಳ್ಳೋದು. ಇವತ್ತು ವಾತಾವರಣ ಮಾತ್ರ ಏನು ತಂಪಾಗಿದೆ ಗೊತ್ತಾ. ಇಲ್ಲಿಗೆ ಬಂದುಬಿಟ್ರೆ ಹೋಗೋಕ್ಕೆ ಮನಸ್ಸಿರಲ್ಲ, ಇಲ್ಲೇ ಇದ್ದು ಬಿಡೋಣ ಅಂತ ಅನಿಸುತ್ತೆ. ಇಲ್ಲೇ ಇರಲ್ಲ ಚಿಕ್ಕಿ? ಗುಮ್ಮ ಆಗವ್ರೆ. ಇದನ್ನು ಗಿರ್ಜೀಪ್ ಕಟ್ಕೊಂಡು ಅವ್ರಿಗೆ ಶೀತಕ್ಕೆ ಹೋಗಂಗಿಲ್ಲ ಅಂತ ಹೇಳಿದ್ದಾರೆ. ಶೀತಕ್ಕೆ ಹೋಗಂಗಿಲ್ಲ, ಆದರೆ ಇವ್ರು ಇವತ್ತು ಎಲ್ಲ ಚೆನ್ನಾಗಿ ಓಡಾಡಿರೋದು.
ಇನ್ನು ಬಿಳಿ ಬೆಂಡೆಕಾಯಿ ಅಂತ ಹೇಳೋದ್ನಲ್ಲ, ಅದು ನೋಡಿ ಇದೇನೇನೆ. ಇದರಲ್ಲಿ ಪಲ್ಯ ಮಾತ್ರ ತುಂಬಾ ರುಚಿಯಾಗಿರುತ್ತೆ. ನಮ್ಮವ್ವ ಒಂದು ಎರಡೆರಡು ಹಂಗೆ ಬಿಟ್ಟಿದ್ದಾರೆ, ಅದು ಬೀಜ ಆಗಲಿ ಅಂತ ಹೇಳ್ಬಿಟ್ಟು ಇನ್ನೊಂದು ಸಲ ಹಾಕ್ಲಿಕ್ಕೆ ಬೇಕಾಗತ್ತೆ ಅಂತ. ನಾನು ಹೋದ ಸಲ ಬೆಂಗಳೂರಲ್ಲಿ ಒಂದು ಬೆಂಡೆಕಾಯಿ ಸೀಡ್ಸ್ ಎಲ್ಲ ತೊಗೊಂಡು ಬಂದು ನೆಟ್ಟೆ ನೋಡಿ. ನಾನು ಅವಾಗ ಫಸ್ಟ್ ಇದನ್ನೇ ಕೇಳಿದ್ದು, ಇದು ಸಿಗುತ್ತಾ ಅಂತ ಹೇಳ್ಬಿಟ್ಟು. ಅವ್ರು ಅದೆಲ್ಲ ಇಲ್ಲಿ ಸಿಗಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾರ್ಮಲಾಗಿ ನಾವು ಬೆಂಗಳೂರಲ್ಲಿ ಬಳಸ್ತೀವಿ ನೋಡಿ ಬೆಂಡೆಕಾಯಿ, ಅದರದ್ದೇ ಸೀಡ್ಸ್ನ ತೊಗೊಂಡು ಬಂದು ಹಾಕ್ತೆ ಅಷ್ಟೇ. ಇನ್ನು ಇಲ್ಲಿ ಪಕ್ಕದ ಮನೆ ಆಂಟಿ ಹಾಗೆ ಆ ಕಡೆ ಮನೆಯವರು ಎಲ್ಲರೂ ಕೂಡ ಕೇಳ್ತಾಯಿದ್ರು, ನಿನ್ನ ವೀಡಿಯೋಸ್ ಎಲ್ಲ ಚೆನ್ನಾಗಿ ಮಾಡ್ತೀಯ, ನಾನು ನೋಡ್ತಾ ಇರ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ಅಂತ ಎಲ್ಲ ಹೇಳ್ಬಿಟ್ಟು. ಇವತ್ತು ನಿಮ್ಮ ಒಂದು ವಿಡಿಯೋ ಎಲ್ಲ ಮಾಡ್ತಾ ಇದೆಯಾ ಅಂತ ತಮಾಷೆಯಾಗಿ ಸುಮ್ಮನೆ ಹಿಂಗೆ ಊರಿಗೆ ಹೋದಾಗ ಮಾತಾಡ್ತೀವಿ ನೋಡಿ, ಹಂಗೆ ಮಾತಾಡ್ತಾಯಿದ್ರು. ಎಷ್ಟೊತ್ತಿಗೆ ಎದ್ದೇಳ್ತೀಯಾ, ಅಷ್ಟೆಲ್ಲ ವಿಡಿಯೋಸ್ ಎಲ್ಲ ಮಾಡ್ತೀಯಲ್ಲ, ಹೆಂಗೆ ಎಡಿಟ್ ಮಾಡ್ತೀಯ ನೀನು, ನಿಂಗೆ ಟೈಮ್ ಸಿಗುತ್ತಾ ಅಂತೆಲ್ಲ ಕೇಳ್ತಾಯಿದ್ರು. ಇನ್ನು ಇವತ್ತು ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಹಾಗೆ ಅಪ್ಪಾಜಿ ಊರಿಗೂ ಕೂಡ ಹೋಗಿ ಬರಬೇಕಿತ್ತು. ಹಾಗಾಗಿ ಸ್ವಲ್ಪ ಬೇಗ ಬೇಗ ತಿಂಡಿ ತಿಂದು ಹೊರಡ್ತಾ ಇದ್ದೀವಿ. ಬಾಳೆಹಣ್ಣು ಹಾಕೊಂಡು ರೊಟ್ಟಿ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಮ್ಮ ತಾತ ಇದ್ದಾಗೆಲ್ಲ ಅಪ್ಪ ಏನಾದರೂ ಟೈಮ್ ಆಗಿ ಹೋಗ್ಬಿಟ್ಟಿದಾಗ, ನಾವೇನಾದರೂ ಪಲ್ಯನೋ ಚಟ್ನಿನೋ ಮಾಡೋದು ಲೇಟ್ ಆದಾಗ ಒಂದೇ ಒಂದು ಬಾಳೆಹಣ್ಣು ಕೊಟ್ಟು ರೊಟ್ಟಿ ಕೊಟ್ಬಿಟ್ರೆ ಆಗೋಗ್ಬಿಟ್ಟಿರೋದು. ಇವ್ರಿಗಿದೆಲ್ಲ ಹಿಡಿಯಲ್ಲ, ಬಾಳೆಹಣ್ಣು ರೊಟ್ಟಿ ಎಲ್ಲ ಇವ್ರಿಗೆ ಹಿಡಿಯಲ್ಲ. ನೀವು ತಿಂಡಿ ತಿನ್ನಲ್ಲ, ಶನಿವಾರ ಅಲ್ವಾ, ಅದಕ್ಕೆ ಉಪವಾಸ ಇರ್ತಾನೆ ದೇವಸ್ಥಾನಕ್ಕೆ ಹೋಗೋಕ್ಕಂತ. ನಮಗೆ ನಮ್ಮವ್ವ ಬಿಸಿ ಬಿಸಿ ರೊಟ್ಟಿ ಮಾಡಿ ಕಾಯಿ ಪಲ್ಯ ಮಾಡಿಕೊಟ್ಟೈತೆ. ಚೆನ್ನಾಗಿದೆಯಾ? ಹಸಿರು ಮೆಣಸಿನ್ಕಾಯಿ ಕಿತ್ಕೊಂಡಲ್ಲ, ಎಣ್ಣೆಲಿ ಉರಿಯೋಕ್ಕೆ ಟೈಮ್ ಆಗೋದಿಲ್ಲ, ಇವಾಗ ಬೇಗ ಹೊರಡಬೇಕು ದೇವಸ್ಥಾನಕ್ಕೆ, ಇವಾಗ ಅದು ಮಾಡೋಕ್ಕೆ ಟೈಮ್ ಆಗುತ್ತೆ ಅಂತ ಅಂದರು. ಸರಿ ಅಂದ್ಬಿಟ್ಟು ಕಾಯಿ ಹುರ್ಕೊಳ್ಳೋಣ ಅಂದ್ಬಿಟ್ಟು ಹುರ್ಕೊಟ್ಟೈತೆ. ಈ ಕಾಯಿಗಿಂತ ನಮಗೆಲ್ಲ ಬಾಳೆಹಣ್ಣು ಅಕ್ಕಿ ರೊಟ್ಟಿನೇ ತುಂಬ ಇಷ್ಟ. ಆಮೇಲೆ ಜೇನುತುಪ್ಪ ಹಾಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನಿಮ್ಮ ಫ್ರೆಂಡ್ಗೆ ಹಾಕು, ನಿಮ್ಮ ಫ್ರೆಂಡ್ ನಿನ್ನೆ ನೋಡ್ತೈತೆ ನೋಡು, ನೋಡು ಆ ಕಡೆ ತಿರ್ಕೋದು, ಅದು ಎಡ್ಕಲ್ಲ. ನೋಡು ತಿಂತು, ಕೈಯಲ್ಲಿ ತಿನ್ಸ್ಬೇಕು ಅನ್ಸುತ್ತೆ ಇದು. ಈ ಊರಲ್ಲಿ ಇವತ್ತು ಏನೋ ಎಲೆಕ್ಷನ್ ನಡೀತಾ ಇದೆ, ಅದಕ್ಕೆ ಎಲ್ಲಿ ನೋಡಿದ್ರೆ ಜನ. ನಾವು ಈ ಟೈಮಿಗೆ ಬಂದಾಗ ಏನು ಕಾಣಿಸ್ತಾನೆ ಇರಲಿಲ್ಲ, ಎಲ್ಲರೂ ನಾನು ಹೊಲ್ತಕ್ಕೆ ಹೋಗ್ಬಿಟ್ಟಿರೋರು. ಈ ಟೈಮಿಗೆ ಕರೆಕ್ಟಾಗಿ ಹೊಲ್ತಕ್ಕೆ ಹೋಗೋರು. ಇವತ್ತು ಎಲೆಕ್ಷನ್ ಇರೋದ್ರಿಂದ ನಮ್ಮ ಅವ್ವನೂ ಹೋಗೋರೆ ಊಟ ಹಾಕ್ಬಿಟ್ಟು ಬರೋಕ್ಕೆ. ಇವಾಗ ದೇವಸ್ಥಾನಕ್ಕೆ ಹೊರಡಬೇಕು, ಹೊರಡ್ತಾ ಬ್ಲಾಗ್ನು ಕೂಡ ಕಂಟಿನ್ಯೂ ಮಾಡ್ತೀನಿ. ಅದಾದಮೇಲೆ ಅಪ್ಪಾಜಿ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಸ್ವಲ್ಪ ಡೋರ್ ಎಲ್ಲನೂ ಫಿಕ್ಸ್ ಮಾಡ್ತಾ ಇದ್ದಾರೆ, ಹಾಗೆ ಡೋರಿಗೆಲ್ಲ ಪಾಲಿಶ್ ಎಲ್ಲ ಮಾಡ್ತಾ ಇದ್ದಾರೆ. ಅಲ್ಲೂ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಎಷ್ಟೊತ್ತಾದರೂ ಬೆಂಗಳೂರಿಗೆ ವಾಪಸ್ ಹೋಗಲೇಬೇಕು. ನೋಡೋಣ ಇವತ್ತಿನ ದಿನ ಯಾವ ಥರ ಇರುತ್ತೆ ಅಂತ. ವ್ಲಾಗ್ ಪೂರ್ತಿಯಾಗಿ ನೋಡಿ. ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ. ನಾನು ಮಾತಾಡ್ತಾ ಇದ್ರೆ ಅವನು ನಗ್ತಿರ್ತಾನೆ, ಯಾವಾಗಲೂ ಸೌಂಡೇ ಕೇಳಿಸಲ್ಲ, ಅವ್ನು ನಗೋದು ಈ ಅಂತಾನಷ್ಟೇ. ಅಲ್ಲ, ನನ್ನನ್ನು ಬಿಟ್ಟು ತಿಂತಾ ಇದೆಯಲ್ಲ. ನಾನು ಹೇಳಿದೆ ರೊಟ್ಟಿ ತಿನ್ನಪ್ಪ ಏನಾಗಲ್ಲ ಅಂತ. ದೇವಸ್ಥಾನ ಅವ್ನು ಇವಾಗೇ ಅಲ್ಲ, ಸುಮಾರು ಒಂದು 3 ವರ್ಷದಿಂದನೂ ತಿನ್ನಲ್ಲ. ಬೆಳಗಿಂದ ಸಂಜೆ ಗಂಟೆ ಉಪವಾಸ ಇದ್ದು ಸಂಜೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದೇ ತಿನ್ನೋದು. ಬಲವಂತ ಮಾಡೋಕ್ಕಾಗುತ್ತಾ? ಅದಕ್ಕೆ ನಾವು ಮಾಡಲ್ಲ. ಹೆಂಗೆ ರೆಡಿಯಾಗಿದ್ದಾನೆ ತೋರಿಸ್ತೀನಿ ಕುಡಿ. ಅದಕ್ಕೇನೆ ನನ್ನ ಮುಂದೆ ಇಟ್ಕೊಂಡು ನನ್ನ ಕೈಲೇ ವಿಡಿಯೋ ಮಾಡಿಸ್ತಾ ಇದೀಯಾ. ಟೇಸ್ಟ್ ಚೆನ್ನಾಗೈತೆ ಅಂತ ಹೇಳಿದ್ರೆ ಒಂಚೂರು ತಿಂತಾನೆ ಅಂತ. ನೆನ್ನೆ ಒಂದು ಶರ್ಟ್ ಹಾಕೊಂಡಿದ್ದ ಆಯ್ತಾ, ನಂಗೆ ಅದೊಂದು ಚೂರು ಇಷ್ಟ ಆಗಿರಲಿಲ್ಲ. ಇದಿಷ್ಟ ಆಯ್ತಾ? ಹೇಳ್ತಾ ಇದ್ದೆ ಈ ಕಡೆ ಬಾ, ಅಲ್ಲವಾ ಬಟ್ಟೆ ಎಲ್ಲ ಒಣಕವ್ರೆ. ಇದಿಷ್ಟ ಆಯ್ತಾ? ಇದ್ರಲ್ಲಿ ಎಷ್ಟು ನೀಟಾಗಿ ಕಾಣಿಸ್ತವನೆ. ನೆನ್ನೆ ಅದೇನೋ ಒಳ್ಳೆ ಫುಲ್ಲು ಏನದು ಫ್ಲವರ್ ವರ್ಕ್ದೇನೋ ಹಾಫ್ ಟೀ ಶರ್ಟ್. ಚೀತಾ ಚಿರತೆ, ನಾಯಿ ನರಿ ಚಿರತೆ. ಇನ್ನು ಇವತ್ತು ಊರಲ್ಲೇನೋ ಒಂದು ಎಲೆಕ್ಷನ್ ಇತ್ತು ಅಂತ ಹೇಳ್ಬಿಟ್ಟು ನಮ್ಮವ್ವ ಮತ್ತು ನಮ್ಮ ಚಿಕ್ಕ ಎಲ್ಲರೂ ಓಟ್ ಹಾಕ್ಬಿಟ್ಟು ಕೂಡ ಬಂದರು. ಇನ್ನು ನಾವು ಹೊರಡೋಣ, ಟೈಮ್ ಆಗುತ್ತೆ ಅಂತೇಳಿ ಹೊರಡ್ತಾ ಇದ್ದೀವಿ. ನಮ್ಮ ಕವನ್ ಕೈ ಚೌಕ ಕಳೆದ್ಬಿಟ್ಟಿದ್ದೀವಿ, ನೆನ್ನೆಯಿಂದನೂ ಬಿಡ್ತಾ ಇಲ್ಲ. ಫೋನಿಗೆ ಹೆಂಗೆ ಕೈ ಚೌಕ ಹಾಕೋಕ್ಕಾಗುತ್ತೆ? ಬರೋದಾ? ಹಾಂ ಹೊರಡೋಣ. ಇನ್ನು ಲಾಸ್ಟ್ ಬ್ಲಾಗಲ್ಲಿ ಒಂದಿಬ್ಬರು ಏನೋ ಕಮೆಂಟ್ ಮೂಲಕ ಕೇಳ್ತಾ ಇದ್ರಿ, ಅವ್ವ ಅಂದರೆ ಯಾರು, ಅಮ್ಮ ಅಂದರೆ ಯಾರು, ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಅವ್ವ ಅಂದರೆ ಇವರು ನಮ್ಮವ್ವ, ಅಮ್ಮ ಇದ್ದಾರಲ್ಲ ಅವ್ರ ತಾಯಿ ಇವರು. ನಮ್ಮ ಕಡೆ ಎಲ್ಲ ಸಾಮಾನ್ಯವಾಗಿ ಅಜ್ಜಿ ಅಂತ ಎಲ್ಲ ಕರೆಯಲ್ಲ, ನಮ್ಮ ಏಜವರೆಲ್ಲ ಆ ಥರ ಎಲ್ಲ ಕರೆಯಲ್ಲ. ಮುಂಚೆಯಿಂದನೂ ಕೂಡ ಅವ್ವ ಅವ್ವ ಅಂತಲೇ ಕರ್ಕೊಂಡು ಬಂದಿರೋದು, ಹಾಗಾಗಿ ನಾವು ಅವ್ವ ಅಂತಲೇ ಕರಿತೀವಿ. ಇನ್ನು ನಾನು ನಮ್ಮ ಚಿಕ್ಕಿನ ತೋರಿಸೋದ್ನಲ್ಲ, ಅವರು ಬಂದು ಅಮ್ಮ ಇದ್ದಾರಲ್ಲ ಅವರ ತಂಗಿ. ನೀವು ಕಮೆಂಟಲ್ಲಿ
ಕೇಳ್ತಿದ್ರಲ್ಲ, ಹಾಗಾಗಿ ಈ ಬ್ಲಾಗಲ್ಲಿ ಆನ್ಸರ್ ಮಾಡಿದೆ. ಇನ್ನು ನಾವು ಕೂಡ ಹೊರಡ್ತಾ ಇದ್ದೀವಿ. ನನಗೆ ಇಲ್ಲಿಗೆ ಬಂದುಬಿಟ್ರೆ ಹೋಗ್ಲಿಕ್ಕೆ ನಿಜವಾಗ್ಲೂ ಮನಸ್ಸೇ ಇರಲ್ಲ, ಆದರೆ ಇವತ್ತು ಹೊರಡಲೇಬೇಕು. ಇನ್ನು ನಮ್ಮ ಚಿಕ್ಕಪ್ಪ ಇಬ್ಬರು ಕೂಡ ಕಾರಲ್ಲೇ ಇದ್ದಾರೆ. ಅವ್ರನ್ನ ಇನ್ನೊಂದು ಸಲ ಕೇರ್ಪಟ್ಟೆ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ತೋರಿಸ್ಬಿಟ್ಟು ಅದಾದಮೇಲೆ ಊರಿಗೆ ಹೋಗೋಣ ಅಂತೇಳಿ ಅಂದ್ಕೊಂಡು ಹೊರಡ್ತಾ ಇದ್ದೀವಿ. ಹೊಟ್ಟೆ ನೋವೆಲ್ಲ ನಮ್ಮ ಚಿಕ್ಕಪ್ಪನ ಕಮ್ಮಿ ಆಗಿತ್ತು, ಚೆನ್ನಾಗಿದ್ರು ನಾರ್ಮಲಾಗಿ. ಆದರೂ ಕೂಡ ಯಾಕೆ ಒಂದೇ ಕಡೆ ತೋರಿಸಿದ್ವಲ್ಲ, ರಾತ್ರಿ ಡಾಕ್ಟರ್ ನಮಗೆ ಅಷ್ಟೊಂದು ನೀಟಾಗಿ ಚೆಕ್ ಮಾಡಿದ್ರು ಅಂತ ಕೂಡ ನಮ್ಗೆ ಅನ್ನಿಸ್ತಿಲ್ಲ. ಪೇನಂತೂ ಕಡಿಮೆ ಆಯಿತು, ಆದರೆ ಅವರೇನೋ ನಮಗೆ ಅಷ್ಟೊಂದು ನೀಟಾಗಿ ಏನೂ ಹೇಳಲಿಲ್ಲ. ಅದಲ್ಲದೆ ನಾವು ಸ್ಕ್ಯಾನಿಂಗ್ ಮಾಡಿಸಿ ಬರೋ ಅಷ್ಟರಲ್ಲಿ ಅವರು ಹೊರಟ್ಬಿಟ್ಟಿದ್ರು, ಟೈಮ್ ಆಗಿತ್ತಲ್ಲ ಆ ಟೈಮಲ್ಲಿ. ಹಾಗಾಗಿ ಕೇರ್ಪೇಟೆಯಲ್ಲಿ ಒಬ್ಬರು ದಿವ್ಯ ಚೇತನ್ ಅಂತ ಡಾಕ್ಟರ್ ಇದ್ದಾರೆ, ಅವರು ಕೂಡ ತುಂಬಾ ಫೇಮಸ್ ಡಾಕ್ಟರು. ಒಂದ್ಸಲ ಅವ್ರ ಹತ್ರನೂ ಕೂಡ ಸ್ಕ್ಯಾನಿಂಗ್ ರಿಪೋರ್ಟ್ನ ತೋರಿಸ್ಬಿಡೋಣ ಅಂತ ಅಂದ್ಕೊಂಡು. ಸಾಮಾನ್ಯವಾಗಿ ಈ ಕಡೆ ಕೇರ್ಪೇಟೆ ಸೈಡ್ ಇರೋರಿಗೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಈ ಹಾಸ್ಪಿಟಲ್ಲು. ತುಂಬಾ ಕ್ರೌಡ್ ಇರುತ್ತೆ. ನಾನಲ್ಲಿ ಹಾಸ್ಪಿಟಲ್ ಹತ್ರ ಎಲ್ಲ ಏನು ಕೂಡ ವಿಡಿಯೋಸ್ ಎಲ್ಲ ಮಾಡ್ಕೊಳ್ಳಿಲ್ಲ. ನಮ್ಮ ಚಿಕ್ಕಿಗೆ ಆ ಥರ ಎಲ್ಲ ಮಾಡಿದ್ರೆ ಒಂಚೂರು ಕೂಡ ಇಷ್ಟ ಆಗಲ್ಲ, ಅವ್ರೊಂಥರ ಬೇಜಾರು ಮಾಡ್ಕೊಂಡು ಬಿಡ್ತಾರೆ. ಅದಕ್ಕೆ ನಾನು ಆ ಥರ ವ್ಲಾಗ್ಸ್ನೆಲ್ಲ ವೀಡಿಯೋಸ್ನೆಲ್ಲ ನಾನು ಯಾವತ್ತೂ ಕೂಡ ಶೇರ್ ಮಾಡಿಕೊಡಲ್ಲ. ಹಾಗೆ ನಮ್ಮ ಚಿಕ್ಕಿ ಹಾಸ್ಪಿಟಲೈಸ್ ಆದಾಗಲೂ ಕೂಡ ಇದೇ ರೀಸನ್ಗೆ ನಾನು ವಿಡಿಯೋಸ್ ಯಾವುದು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿರಲಿಲ್ಲ. ಇನ್ನು ನಮ್ಮ ಚಿಕ್ಕಿ ಮತ್ತು ನಮ್ಮ ಚಿಕ್ಕಪ್ಪನ ಹಾಸ್ಪಿಟಲ್ಗೆ ಬಿಟ್ಬಿಟ್ಟು ಅದಾದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಪೂಜಾ ಸಾಮಗ್ರಿಗಳನ್ನೆಲ್ಲ ತೊಗೊಳ್ಳೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀವಿ. ನಾನು ಲಾಸ್ಟ್ ಟೈಮ್ ಕೂಡ ವ್ಲಾಗಲ್ಲಿ ಹೇಳಿದ್ನಲ್ಲ, ನನ್ನ ತಮ್ಮನಿಗೆ ದೇವ್ರಂದರೆ ತುಂಬಾ ನಂಬಿಕೆ, ಒಂಥರ ತುಂಬ ನಂಬ್ತಾನೆ. ಹಾಗಾಗಿ ಎಲ್ಲ ದೇವ್ರಿಗೂ ಕೂಡ ಅವನು ಪೂಜೆ ಮಾಡಿಸ್ಬಿಡ್ಬೇಕು, ಅವನಿಗೆ ಸಮಾಧಾನ ಆಗೋಷ್ಟು ಪೂಜೆ ಮಾಡಿಸ್ಬಿಡ್ಬೇಕು. ಸರಿಯಪ್ಪ ಅಂದ್ಬಿಟ್ಟು ಎಲ್ಲನೂ ತೊಗೊಂಡು ಇವಾಗ ಊರಿಗೆ ಬಂದಿದ್ದೀವಿ. ಎದ್ದೇಳ್ತೀನಮ್ಮ? ಬಾಯಿಗೆ ಹಾಕ್ಬೇಡ, ಬಾಯಿಗೆ ತುತ್ತೂರಿ ಹಾಕ್ತಾಳ. ಆಮೇಲೆ ತುತ್ತೂರಿ ಏನಲ್ಲ, ನಾನು ಹಿಂಗೆ ಕೈ ತೋರಿ ಕೈ ಹಿಡ್ಕತಾಳೆ, ಬಾಯಿಗೆ ಹಾಕಕ್ಕಲ್ಲ, ಕೈ ಹಿಡ್ಕತಾಳೆ, ಹಾಕ್ತವ್ರಿ ಹಿಂಗೆ ಹಾಕ್ತಾಳೆ. ಬೆಳ್ಳು ಪಾಪಟ ಆಯ್ತಾಳೆ. ಯಾರವ ಅದು? ಮುದ್ದಮ್ಮ? ತಾತ ತಾತ ಅಪ್ಪ ಅಪ್ಪ ಅಮ್ಮ ಅವ್ವ ಅಂತಾಳೆ. ಸರಿ ಜ್ಞಾನ ಇಲ್ಲದಾಗ ಬಾಯಿ ಹಿಂಗಂತಾಳೆ, ಬಾಯಿ ಅನ್ನಕ್ಕೆ ಹೋಯ್ತಾಳೆ. ಮಾತಾಡಕ್ಕೆ ಇನ್ನೂ ಕೊದಲು ಸಕ್ಕಲ್ಲ. ಒಟ್ಟಿನಲ್ಲಿ ಈ ತಿಂಗಳು ಇನ್ನೇನು 22ನೇ ತಾರೀಕು ಬಂದು 4 ತಿಂಗಳಾಯ್ತು. ಏನಂತ ಚೆನ್ನಾಗಿದ್ದಾಳೆ ಅಂದ್ರು. ಏನವ ಚೆನ್ನಾಗಿದೀಯನಮ್ಮ ನೀನು ಬಂಗಾರಮ್ಮ? ಮುದ್ದಮ್ಮ ಇಲ್ಲಿ ನಿಮ್ಮಂಗೆ ಅವಳೆ ಕಲರ್ ಇಲ್ಲ ಅಂತಿದ್ರು. ನಮ್ಮ ಅವ್ವ ಫೀಲ್ ಮಾಡ್ಕೊಂಡ್ಬಿಟ್ಟಿದ್ರು. ಮುದ್ದು ಅಂತ ಕಟ್ಟಿರೋದು. ಮುದ್ದು 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 ಶಿವಮ್ಮ ಕಟ್ಟಿರೋದ ಮಗ್ಳೆ. ಮುದ್ದು ಮುದ್ದು ಇಲ್ಲಿ ನೋಡ್ತಾಳೆ. ಅಲ್ಲಿ ನೋಡ, ಅಲ್ಲಿ ಯಾರದು? ನಿಮ್ಮ ಅಜ್ಜಿನ? ಡೈಲಿ ನಮ್ಮ ಅವ್ವನ್ ನೋಡ್ತೀಯ ತಾನೆ ನೀನು? ಇವತ್ತು ನಮ್ಮ ನೋಡು. ನೋಡುವ ಅತ್ತೆ, ನೋಡುವ ಅತ್ತೆ, ಅತ್ತೆ ನೋಡು ಮನೆ. ಯಾರವ ಬಂದಿರೋದು? ಮುದ್ದಮ್ಮ ಮುದ್ದಮ್ಮ ಏನ್ ಚೆನ್ನಾಗಿ ಸ್ಮೈಲ್ ಕೊಡ್ತಿದ್ಲು. ಯಾರವ ಇದು? ಯಾರಂಗಿದ್ದೀರಾ ನೀವು? ನಮ್ಮ ಜನಪುರದ ಅಕ್ಕ ಬಂದ್ಬಿಟ್ಟು ನೋಡ್ರಿ, ನಮ್ಮ ಹೊಸತಿ ಅಯ್ಯ ಐಶ್ವರ್ಯಣ್ಣನಂಗಿದ್ಯಾವ ನೀನು? ಇಲ್ಲ, ನೀನು ನಮ್ಮ ಅಣ್ಣನಂಗಿದ್ಯಾ ನೀನು? ಮುದ್ದಮ್ಮ ಅವಳು ಸರತು ಬಂದ. ಅವ್ನು ಅವಾಗ್ಲೇನೆ ಪಾಪು ನೋಡ್ಬೇಕಂತ ಹೊರಟೋದ ಬಟ್ಟೆ ಫೋನ್ ಬಂತೇನೋ, ಅದಕ್ಕೆ ಹೋದ. ಎಲ್ಲೋಯ್ತು ನಿಮ್ಮ ಮಾಮ? ಎಲ್ಲೋಯ್ತು? ಶಂಟಿ ಮಾಮ ಎಲ್ಲೋಯ್ತು? ಮುದ್ದಮ್ಮ ಅಲ್ಲಿ ಮಾಡು, ಹಾಯ್ ಮಾಡು. ಹಾಯ್ ಏನಾ ತಿನ್ನಿಲ್ವಾ? ಹಿಂಗೆ ಪಚ್ಬಿಡಿ, ಕೊತ್ತು ನೋವು ಆಯ್ತದೆ. ಇನ್ನು ನಾವಿವಾಗ ಅಪ್ಪಾಜಿ ಊರಿಗೆ ಹೋಗಲಿಲ್ಲ. ಮೊದಲು ಪಾಪು ನೋಡಿಬಿಟ್ಟು ಹೊರಡೋಣ ಅಂತ ಹೇಳ್ಬಿಟ್ಟು ನಮ್ಮ ಯಶೋದವರ ಊರಿಗೆ ಬಂದುಬಿಟ್ಟು, ನಾನು ಲಾಸ್ಟ್ ಟೈಮ್ ಕೂಡ ನಮ್ಮ ಅಣ್ಣನ ಪಾಪು ನೋಡ್ಲಿಕ್ಕೆ ಊರಿಗೆ ಹೋಗಿದ್ದೀವಿ ಅಂತೇಳಿ ಒಂದು ಬ್ಲಾಗ್ನೂ ಕೂಡ ಮಾಡಿದ್ದೆ ನೋಡಿ. ಅದೇ ಪಾಪು ನೋಡ್ಲಿಕ್ಕೆ ಇವತ್ತು ಬಂದಿರೋದು. ಆವಾಗ ಅವಳಿಗಿನ್ನ ಒಂದು 15 ದಿನ ಏನೋ ಆಗಿತ್ತು. ಇವಾಗ 4 ತಿಂಗಳಾಗಿದೆ. ಎಷ್ಟು ಕ್ಯೂಟಾಗಿದ್ದಾಳೆ ಗೊತ್ತಾ, ತುಂಬ ಚೆನ್ನಾಗಿ ಕ್ಯೂಟಾಗಿದ್ದಾಳೆ. ಇನ್ನು ನನ್ನ ತಮ್ಮನಿಗಂತೂ ನೆನ್ನೆಯಿಂದ ಪಾಪು ನೋಡದೆ ಇರಲಿಕ್ಕೆ ಆಗ್ತಿರಲಿಲ್ಲ. ಅವನಿಗೆ ನೆನ್ನೆನೇ ಹೋಗೋಣ ಅಂತಿದ್ದ.
ನಮ್ಮ ಚಿಕ್ಕಪ್ಪಂಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅರ್ಜೆಂಟಲ್ಲಿ ನಾವು ಊರಿಗೆ ಹೊರಟ್ಬಿಟ್ವಲ್ಲ, ಇಲ್ಲಿಗೆ ಬರಲಿಕ್ಕೆ ಆಗಲಿಲ್ಲ. ಹಾಗಾಗಿ ಇವಾಗ ಬಂದ ತಕ್ಷಣ ಮೊದಲು ಹೋಗಿ ಪಾಪ ನೋಡಿಕೊಂಡು ಅದಾದಮೇಲೆ ಬೇಕಾದ್ರೆ ನಮ್ಮೂರಿಗೆ ಹೋಗೋಣ, ಅದಾದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಬಂದ ತಕ್ಷಣ ಮೊದಲು ಪಾಪ ನೋಡ್ಬಿಡೋಣ ಅಂತೇಳಿ ಇಲ್ಲಿಗೆ ಬಂದ. ಇನ್ನು ಸ್ವಲ್ಪ ಹೊತ್ತು ಅಲ್ಲೇ ಇದ್ಬಿಟ್ಟು ಇನ್ನು ತಿಂಡಿಯೆಲ್ಲ ಮುಗಿಸ್ಕೊಂಡು ಬಂದಿದ್ವಲ್ಲ, ಹಾಗಾಗಿ ಇನ್ನು ತಿಂಡಿಯನ್ನು ತಿನ್ಲಿಕ್ಕೆ ಹೋಗಲಿಲ್ಲ. ಅವ್ವ ಕೂಡ ರೊಟ್ಟಿ ಮಾಡಿದ್ರು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡೋಣ ಅಂತೇಳಿ ನಮ್ಮ ಅಣ್ಣ ಮತ್ತು ನಾನು ಎಲ್ಲರೂ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇಲ್ಲೇ ನಮ್ಮ ಊರ ಪಕ್ಕನೇ ಒಂದು ಶನಿ ಮಹಾತ್ಮಂದು ದೇವಸ್ಥಾನ ಇದೆ, ಅಲ್ಲೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ. ಅವ್ನು ತುಂಬಾ ನಂಬ್ತಾನೆ ಈ ದೇವ್ರನ್ನೂ ಕೂಡ. ಹಾಗಾಗಿ ಅವನು ಕಾರ್ ತೊಗೊಳಕ್ಕೂ ಮುಂಚೆನೂ ಕೂಡ ಒಂದು ಸಲ ಬಂದು ದೇವ್ರನ್ನ ಕೇಳಿ ಅದಾದಮೇಲೆ ಅವನು ಕಾರ್ನೂ ಕೂಡ ತಗೊಂಡಿದ್ದು. ಅವನಿಗೆ ದೇವ್ರ ಮೇಲೆ ಅಷ್ಟು ಭಕ್ತಿ, ನಂಬಿಕೆ. ಲಾಸ್ಟ್ ಟೈಮ್ ಬ್ಲಾಗಲ್ಲೂ ಕೂಡ ಕೆಲವೊಬ್ಬರು ಕಮೆಂಟ್ಮಲ್ಲಿ ಕೇಳ್ತಿದ್ರಿ, ಯಾಕೆ ನೀವು ಅಷ್ಟೊಂದು ದೇವರು ಅಂತಲೇ ಹೇಳ್ತಿರಲ್ಲ, ಮೂಢನಂಬಿಕೆ ಅದೆಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅವ್ರವ್ರ ನಂಬಿಕೆ ಅವ್ರವ್ರಿಗೆ ದೊಡ್ಡದಲ್ವಾ. ಯಾರ ನಂಬಿಕೆನೂ ಕೂಡ ಅದು ತಪ್ಪು, ಅದು ಸರಿ ಇಲ್ಲ ಅಂತ ಹೇಳೋ ಅಧಿಕಾರ ನಮಗಿಲ್ಲ. ನಮ್ಮ ನಂಬಿಕೆ ನಮಗೆ ಹೆಚ್ಚಿರುತ್ತೆ, ಅವ್ರ ನಂಬಿಕೆ ಅವ್ರಿಗೆ ಹೆಚ್ಚಿರುತ್ತೆ. ಅದನ್ನು ಅವ್ರಿಗೆ ಬಿಟ್ಬಿಡ್ಬೇಕು, ನಾವು ಅದನ್ನು ಕ್ವಶನ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಲ್ವಾ. ಹಾಗೆ ದೇವ್ರಿಲ್ಲದೆ ಮನುಷ್ಯ ಇಲ್ಲ ಅಲ್ವಾ. ಎಲ್ಲೋ ಒಂದು ಕಡೆ ನಾವು ಉಸಿರಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ದೇವರು ಕೂಡ. ಅದು ಅವ್ರ ನಂಬಿಕೆ, ನಂಬಿದ್ರೆ ನಂಬೋದು, ಬಿಟ್ಟರೆ ಬಿಡ್ಬೋದು. ಯಾರಿಗೂ ಕೂಡ ಒತ್ತಾಯ ಇಲ್ಲ ಅಲ್ಲ. ನಾವಂತೂ ನಂಬ್ತೀವಿ, ಇದರಲ್ಲೆಲ್ಲ ನಮಗೆ ತುಂಬಾ ನಂಬಿಕೆ ಇದೆ. ಇನ್ನು ನನ್ನ ತಮ್ಮನಿಗಂತೂ ತುಂಬ ಅಂದರೆ ತುಂಬಾ ನಂಬ್ತಾನೆ ಅವನು. ಇಲ್ಲಿ ಪೂಜೆ ಎಲ್ಲ ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಮುಗೀತಾ. ಇನ್ನು ದೇವ್ರನ್ನೂ ಕೂಡ ಹೊರಗಡೆ ಕರೆಸಿ ಪೂಜೆ ಎಲ್ಲ ಮಾಡಿಕೊಟ್ರಲ್ಲ, ಅವನಿಗೆ ತುಂಬಾ ಖುಷಿಯಾಗೋಯಿತು. ಕಾರೆಲ್ಲನೂ ಮುಟ್ಟಿಸಿ ವಿಗ್ರಹದಲ್ಲಿ ಪೂಜೆ ಮಾಡೋದ್ರಲ್ಲ, ಅವನು ಖುಷಿನ ಹೇಳೋದೇ ಬೇಡ, ಅಷ್ಟು ಖುಷಿಯಾಗೋಯ್ತು ಅವನಿಗೆ. ಚೆನ್ನಾಗಿ ಪೂಜೆ ಆಯ್ತಲ್ವಕ್ಕ ಅಂತ ಹೇಳ್ಬಿಟ್ಟು ಕಾರಿಂದ ಇಳಿದಿದ್ದ ತಕ್ಷಣವೇ ನಗ್ತಾ ಇದ್ದಾನೆ, ಚೆನ್ನಾಗಾಯಿತು ಇವತ್ತು, ಸಮಾಧಾನ ಆಗೋಯ್ತು ನನಗೆ ಅಂತ ಹೇಳ್ಬಿಟ್ಟು. ಇನ್ನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅಪ್ಪಾಜಿ ಊರಿಗೆ ಹೋಗಿ ಮನೆ ನೋಡಿಕೊಂಡು ಕೂಡ ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಮತ್ತೆ ನಾವು ಊರಿಗೆ ಹೊರಟು. ಇಲ್ಲಿ ನಮ್ಮ ಊರ ಹತ್ರ ಬರ್ತಿದ್ದಂಗೆ ನಿನ್ನೆ ಬೆಲ್ಲದ ವಾಸನೆ ಘಮ ಘಮ ಅಂತಿತ್ತ. ಅಷ್ಟೊಂದು ಹೆಂಗೆ ಎತ್ಕೊಂಡು ಹೋಗ್ತೀಯಪ್ಪ? ಕಟ್ ಮಾಡಿಸ್ಕೊಂಡ್ರೆ ತಗೊಂಡೋಗ್ಬೋದು. ಸ್ವಲ್ಪ ಬೆಲ್ಲ ಘಮ ಘಮ ಅಂತಿತ್ತ, ಹಾಗಾಗಿ ಸ್ವಲ್ಪ ತಗೊಂಡೋಗೋಣ ಅಂತೇಳಿ ಇಲ್ಲಿ ಗಾಣದ ಹತ್ರ ಬಂದಿದ್ದೀವಿ. ಏನಂದರೆ ಗಾಣದಲ್ಲಿ ಎಷ್ಟು ಒಳ್ಳೆ ಘಮ ಘಮ ಅನ್ನೋ ಸ್ಮೆಲ್ ಬರುತ್ತೋ, ಒಂಚೂರು ಮುಂದೆ ಹೋದರೆ ಅಷ್ಟು ಕೆಟ್ಟ ಸ್ಮೆಲ್ ಕೂಡ ಬರುತ್ತೆ. ಆದರೆ ಗಾಣದ ಹತ್ರ ಬರೋವಾಗ ಬರುತ್ತಲ್ಲ ಸ್ಮೆಲ್ಲು, ಅದು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಕಬ್ಬೇಕಂತ ನೋಡಿ, ಇಲ್ಲಿ ಕಬ್ಬಿಟ್ಕೊಂಡು ಆಟಾಡ್ತವನೆ. ಇನ್ನು ಇವತ್ತು ಶನಿವಾರ ಅಲ್ವಾ, ಹಾಗಾಗಿ ಗಾಣ ಏನೂ ನಡೀತಾ ಇರಲಿಲ್ಲ. ಶನಿವಾರ ಮತ್ತು ಭಾನುವಾರ ರಜಾ ಕೊಡ್ತಾರಂತೆ. ನಮ್ಮ ಅಣ್ಣ ಕಬ್ನಾಲು ಸಿಗುತ್ತೆ, ಕಬ್ನಾಲು ಕುಡಿಯೋರಂತೆ ಬನ್ನಿ ಅಂತ ಹೇಳ್ಬಿಟ್ಟು ಪಾಪ ಹುಡುಕ್ತಾ ಇದ್ರು. ಈ ಗಾಣ ಇಲ್ಲ ಅಂದರೆ ಇದರಿಂದ ಇನ್ನೊಂದು ಗಾಣ ಇತ್ತು, ಅಲ್ಲಾದರೂ ಹೋಗಿ ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅವರೇ ಹೇಳಿದ್ರು. ಇವತ್ತು ಶನಿವಾರ ಭಾನುವಾರ ರಜಾ ಇರುತ್ತೆ, ಎಲ್ಲೂ ಸಿಗಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಬೆಲ್ಲ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ನಾವು ಬಂದಿದ್ದು. ಇವತ್ತು ಇಲ್ಲಿ ಗೋಲಿ ಬೆಲ್ಲ ಥರ ಬರುತ್ತೆ ನೋಡಿ, ಆ ಥರ ಬೆಲ್ಲ ಏನೋ ಮಾಡಿದ್ರು. ಈ ಬೆಲ್ಲದ ಹೆಸರೇನು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಗೋಲಿ ಬೆಲ್ಲ ಅಂದರೆ ರೌಂಡಿಗೆ ಬರುತ್ತೆ, ಇದು ಸ್ವಲ್ಪ ಅರ್ಧ ಕಟ್ಟಾಗಿತ್ತು. ಇನ್ನು ಉಂಡೆ ಬೆಲ್ಲ ಹಾಗೆ ಅಚ್ಚ ಬೆಲ್ಲ ಎಲ್ಲ ಥರ ಬೆಲ್ಲನೂ ಇಲ್ಲಿ ಸಿಗುತ್ತೆ. ನಮ್ಮಣ್ಣ ಕಬ್ನಲ್ಲಿ ತಗೊಂಬರ್ತೀನಿ ಅಂತ ಹೋಯ್ತವ್ರೆ. ಇವತ್ತು ಶನಿವಾರ ಅಲ್ವಾ, ಅದಕ್ಕೆ ಇವತ್ತು ರಜಾ ಅಂತೆ. ಶನಿವಾರ ಭಾನುವಾರ 2 ದಿನ ರಜಾ ಅಂತೆ. ಕಪ್ ತಗೊಳಪ್ಪ, ತಗೋತೀನಿ ಅಂದಲ್ಲ. ಕಬ್ಬು ಮುರ್ಕೊಳೋ ಇದೆ 2 ಸಂತು. ಕೊಡಪ್ಪ, ಚೆನ್ನಾಯ್ತಲ್ಲ 2 kg. ದುಡ್ಡೇನಪ್ಪ ಇಸ್ಕೊಳ್ಳಿಲ್ಲ. ಹಾಂ ಸಾಕು, ಅಷ್ಟೇ ತಿನ್ನಿ, ಅದನ್ನೇ ಕೊಡ್ತೀನಿ. ಇದನ್ನೇ ಮುರಿಸಂತು ಮುರ್ಕು ಕಾಲಲ್ಲಿ. ಇನ್ನು ದುಡ್ಡು ಕೊಟ್ಟು ಬರಬೇಕಿತ್ತಲ್ವ ಶಿಲ್ಪ, ಹಂಗೆ ತೊಗೊಂಡು ಬಂದುಬಿಟ್ರಲ್ಲ ಅಂತ ಕೇಳಬೇಡಿ. ಅಂದರೆ ಈ ಗಾಣ ಎಲ್ಲ ನಮ್ಮ ಅಣ್ಣಂಗೆ ಪರಿಚಯದವರೇ ನಡೆಸ್ತಾ ಇರೋದು. ಮೊದಲು ನಮ್ಮ ಅಣ್ಣ ಕೂಡ ಗಾಣ ನಡೆಸ್ತಾಯಿದ್ರು, ಒಂದು ಸ್ವಲ್ಪ ದಿನದಿಂದ ಕ್ಲೋಸ್ ಮಾಡಿದ್ರು. ಪರಿಚಯ ಅಲ್ವಾ, ಹಾಗಾಗಿ ಈಸ್ಕೊಳಲ್ಲ. ಹಳ್ಳಿ ಕಡೆ ನಿಮಗೆ ಗೊತ್ತಿರುತ್ತೆ, ನಮ್ಮ ಮನೇಲಿಲ್ಲ ಅಂದರೆ ಅವ್ರು ಇಸ್ಕೊಳ್ತಾರೆ, ಅವ್ರ ಹತ್ರ ಇಲ್ಲಾಂದರೆ ನಮ್ಮ ಮನೇಲಿ ಬಂದು ಇಸ್ಕೊಳ್ತಾರೆ, ಆ ಥರ. ಹಾಗಾಗಿ ಕಮೆಂಟಲ್ಲೇನು ಆ ಥರ ಕೇಳಬೇಡಿ ಆಯಿತಾ. ಅದಾದಮೇಲೆ ಇವಾಗ ನಮ್ಮ ಮನೆಗೆ ಬಂದಿದ್ದೀವಿ, ಮನೆ ನೋಡ್ಕೊಂಡು ಹೋಗೋಣ ಅಂತೇಳಿ. ಇವತ್ತು ಬರ್ತೀವಿ ಅಂತ
ಅಂತ ಹೇಳಿದರು ಈ ವುಡ್ ವರ್ಕ್ ಎಲ್ಲ ಮಾಡೋರು. ಸ್ವಲ್ಪ ಡೋರ್ಗೆಲ್ಲ ಪಾಲಿಷ್ ಮಾಡಬೇಕಿತ್ತು, ಆ ಕೆಲಸ ಎಲ್ಲ ಇತ್ತು. ಅವ್ರು ಯಾರೋ ತೀರೋಗಿದ್ದಾರೆ ಅಂತೇಳಿ ನೆನ್ನೆನೂ ಬಂದಿಲ್ಲ, ಇವತ್ತು ಬಂದಿಲ್ಲ. ನಮಗೆ ನಿಜವಾಗ್ಲೂ ತುಂಬಾ ಬೇಜಾರಾಗಿ ಹೋಗ್ಬಿಟ್ಟಿದೆ ಗೊತ್ತಾ ಇದೊಂದು ವಿಷಯದಲ್ಲಿ. ಆ ಊರ ಕಡೆ ಮನೆ ಕಟ್ಟೋದು ಅಂದರೆ ಈಸಿನೇ ಅಲ್ಲ. ಅದರಲ್ಲೂ ಕೂಡ ನಾವು ಬೆಂಗಳೂರಲ್ಲಿ ಇರ್ತೀವಿ, ಇಲ್ಲಿ ಮನೆ ಕಟ್ಟಿಸ್ತಾ ಇದ್ದೀವಿ ಅಂದರೆ ತುಂಬಾ ಕಷ್ಟ. ನಾವು ಅಲ್ಲೇ ಇದ್ಕೊಂಡು ಕಟ್ಸಿದ್ರೆ ಆಗೋಗ್ಬಿಡುತ್ತೆ. ಕೆಲಸದವ್ರನ್ನೆಲ್ಲ ಕರ್ಕೊಂಡು ಬಂದು ಹೆಂಗೋ ಮಾಡಿ ಕಂಪ್ಲೀಟ್ ಮಾಡಿಬಿಡ್ಬೋದು. ಆದರೆ ಅಲ್ಲಿ ಇದ್ಕೊಂಡು ಇಲ್ಲಿಗೆ ಬಂದು ಓಡಾಡ್ಕೊಂಡು ಮಾಡ್ತೀವಿ ಅಂದರೆ ತುಂಬಾ ಕಷ್ಟ. ಇದೇ ಪಟ್ಟಿ ಹಾಕಿರೋದಾ, ಅದು ಡಿಸೈನೇ ಹಂಗ? ಪಟ್ಟಿ ಅಂಟಿಸಿದಾರ ಡಿಸೈನೇ ಹಂಗ? ಡಿಸೈನ್ ಇದು ಗಾಜಲ್ ಬರೋದು. ಎಷ್ಟು ಕೆಲಸ ಐತಿ. ಕಬೋರ್ಡ್ ಇರೋ ಒಂದು ಐತಿ ನೆನ್ನೆ ಯಾವತ್ತಿಗೆ ಬಂದಿಲ್ಲ, ಇವತ್ತೇ ಬಂದಿಲ್ಲ. ಫೋನ್ ಮಾಡಿ ಏನೋ ದಿನಕ್ಕೊಂದೊಂದು ರೀಸನ್ ಹೇಳ್ತಾನೆ ಇರ್ತಾರೆ ಊರ ಕಡೆ ಎಲ್ಲ. ಸಾಮಾನ್ಯವಾಗಿ ಊರಲ್ಲಿ ಮನೆ ಕಟ್ಟೋರಿಗೆ ಇದೆಲ್ಲ ಅನುಭವ ಆಗಿರುತ್ತೆ. ಇನ್ನು ನಾವು ಲಾಸ್ಟ್ ಟೈಮ್ ಒಂದು ತೆಂಗಿನ ಗಿಡ ಹಾಕಿದ್ದು ನೋಡಿ, ಅದು ಕೂಡ ಚೆನ್ನಾಗಿ ಚಿಗುರ್ತಾ ಇದೆ. ಒಂಥರ ಗಿಡ ಬರ್ತಾ ಇರೋದು ನೋಡಿದ್ರೆ ಮನಸ್ಸಿಗೆ ತುಂಬಾ ಸಮಾಧಾನ ಆಗೋಗ್ಬಿಡುತ್ತೆ. ಇಲ್ಲಂತೂ ನಾವು ಬಂದಾಗೆಲ್ಲ ನೀರು ಹಾಕ್ತಿರ್ತೀವಿ, ಹಾಗೆ ನಮ್ಮ ಲಕ್ಷ್ಮಿ ಕೂಡ ನೀರು ಹಾಕ್ತಾ ಇರ್ತಾನೆ. ಹಂಗಾಗಿ ಅದೇನೂ ಆಗಿಲ್ಲ. ನನ್ನ ತಮ್ಮ ಅದಕ್ಕೆ ಸುತ್ತ ಕವರ್ ಕೂಡ ಮಾಡಿದ್ದ, ಮೇಕೆ ಗೀಕೆ ಏನು ತಿಂದಿರೋ ಥರ ಇರಲಿ ಅಂತ ಹೇಳ್ಬಿಟ್ಟು. ಚೆನ್ನಾಗಿದ್ದೀರಾ? ಇವಾಗ ಕಾರ್ ಪೂಜೆ ಮಾಡಿಸ್ಕೊ. ಅಮ್ಮ ಬಂದಿಲ್ಲ, ನೆನ್ನೆ ಬಂದಿದ್ದು. ಎಲ್ಲಿಗೆ? ತಂದ್ರಿಗೆ ಹೋಗಿದ್ದು. ಪೂಜೆ ಮಾಡ್ಕೊಂಡು ಮುಗಿಸ್ಕೊಂಡು ಇವತ್ತು ಯಾವಾಗ? ಇವಾಗ ಬಂದು ಚಿಕ್ಕಿ ಏನು ಮಾಡ್ತಾರೆ? ಚೆನ್ನಾಗ? ಹ್ಞೂ ಚೆನ್ನಾಗ. ನಡಿ ಮನೆಗೆ ಬಾ. ಬನ್ನಿಲ್ಲ ಕಾರ್ ಪೂಜೆ ಮಾಡ್ಸಕ್ ನಿನ್ನೆ ಬಂದಿದ್ವು. ಇವತ್ತು ಶನಿವಾರ ಅಲ್ವಾ, ಶನಿಮತ್ ಪೂಜೆ ಮಾಡ್ಸ್ಕೊಂಡು ಹೋಗೋಣ ಅಂತ ಹಂಗೇನೆ. ಇದು ತಂದ್ರಿಗೆ ಹೋಗಿ ನೆನ್ನೆ ಶುಕ್ರವಾರ ಪೂಜೆ ಮಾಡಿಸ್ಕೊಂಡು ನೆನ್ನೆ ಬಂದಾಗ ಚಿಕ್ಕಪ್ಪಂಗೆ ಫೋನ್ ಮಾಡಿದ್ದೆ ಈಸ್ಕೊಳಕ್ಕೆ. ಫೋನ್ ಮಾಡಿಬಿಟ್ಟು ಆಮೇಲೆ ಹೋಗಿದ್ದು. ಈಸ್ಕೊಂಡ್ರಾ? ನಮ್ಮ ಮನೆಯೆಲ್ಲನೂ ನೋಡಿಕೊಂಡು ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಇವಾಗ ಹೊರಟಿದ್ದೀವಿ. ನಮ್ಮ ಮತ್ತೆ ಪಾಪನ ನೋಡಿಕೊಂಡೇ ಹೋಗೋಣ ಅಕ್ಕ ಅಂತ ಹೇಳ್ದೆ ನನ್ನ ತಮ್ಮ ಕೂಡ. ಸರಿಯಪ್ಪ ಆಯಿತು ನೋಡ್ಕೊಂಡು ಹಂಗೆ ಹೊರಟ್ಬಿಡೋಣ ಅಂತೇಳಿ ಮತ್ತೆ ಊರಿಗೆ ಬಂದು ಊಟ ಎಲ್ಲನೂ ಮುಗಿಸ್ಕೊಂಡೆ ಹೊರಡ್ತಾ ಇದ್ದೀವಿ. ನಮ್ಮ ಅವ್ವ ಹೋಗ್ಬಿಟ್ಟು ಬೆಣ್ಣೆ ಕೂಡ ತೊಗೊಂಡು ಬಂದರು. ಇಲ್ಲಿಗೆ ಬಂದಾಗಂತೂ ಬೆಣ್ಣೆ ಸಿಕ್ಕೇ ಸಿಗುತ್ತೆ. ಮನೇಲಿಲ್ಲ ಅಂದರೂ ಕೂಡ ಯಾರ ಮನೇಲಾದರೂ ಹೋಗಿ ಈಸ್ಕೊಂಡು ಬಂದುಬಿಡ್ತಾರೆ. ಸಾಮಾನ್ಯವಾಗಿ ಬರುವಾಗಲೇ ಹೇಳ್ಬಿಟ್ಟಿರ್ತೀವಿ ಅವ ಬೆಣ್ಣೆ ತೆಗೆದಿಟ್ಟಿರವ ಅಂತ ಹೇಳ್ಬಿಟ್ಟು. ಇವತ್ತು ಏನು ಹೇಳಿರ್ದಿಲ್ಲ, ಬಂದಮೇಲೆ ಇದ್ದರೆ ನೋಡವ ಅಂತ ಹೇಳಿದ ತಕ್ಷಣ ಹೋಗಿಸ್ಕೊಬಂದು ಕೊಟ್ಟರು. ಮನೇಲೂ ಕೂಡ ಮಾಡ್ತಾರೆ, ಆದರೆ ಒಂದೊಂದು ಸಲ ಇರಲ್ಲ, ಸಂತೆಗೆ ಕೊಟ್ಬಿಟ್ಟಿರ್ತಾರಲ್ವ, ಹಾಗಾಗಿ ಎಲ್ಲೋಗಿ ಬಂದವ ಮುದ್ದಮ್ಮ ಮನೆಗೆ ಹೋಗಿದ್ವು. ವೈಟ್ ಬಟ್ಟೆ ಹಾಕಿದ್ವಿ. ಇನ್ನೊಂದ್ ರೌಂಡ್ ಐತಿ ಏನವ? ಇನ್ನೊಂದ್ ರೌಂಡ್ ಐತಿ ಏನವ? ಸಂಗ್ ಬೇರೆ ಹಾಕಿದ್ನ ಫುಲ್ಲು ಸುತ್ತಲೂ ನೋಡ್ತಾಳೆ. ಮುದ್ದಮ್ಮ ಬರ್ತೀಯ ಬೆಂಗಳೂರಿಗೆ ಹೋಗೋಣ ಈಗ? ಒಂದ್ ರೌಂಡ್ ಹೋಗ್ಬಿಟ್ಟು ಬಂದವಳೆ. ಹೋಗೋಣ. ಆಯ್ತು ಆಯ್ತು ಆಯ್ತು, ಸರಿ 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 ಸರಿ. ಮುದ್ದಮ್ಮ ಸಾಕು ಗೊತ್ತಾಯ್ತು. ಬರ್ತೀಯಾ ಕಾರಲ್ಲಿ ಮತ್ತೆ ಹೋಗಕ್ಕೆ? ಚಳಿ ಚಳಿ ಗಾತು ತಲೆ ಮೇಲೆ ಬಟ್ಟೆ ಹಾಕಿಲ್ಲ, ಚಳಿ ಗಾಳಿ ಬಿಸ್ತೈತೆ.
ಅಳ್ತೀಯನವ ಹೋಗು. ಸ್ಮೈಲಿ 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 ಬಾಯ್ ಬಾಯ್ ಮುದ್ದಮ್ಮ ಬಾಯ್ 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 ಹೇಳ್ತಾ ಇದ್ದೀನಿ, ನಾನು ಒಂದೇ ಅಂತ ಮಾತ್ರ ಹೇಳ್ಬೇಡ. ಇವನ್ ಬೇಕು ಅಂತಾನೆ ಅಳಿಸ್ತಾವನೆ. ಇವಾಗ ಸಂಜೆ ಆಗೇ ಹೋಯ್ತು, ಒಂದು 4 ಗಂಟೆನೋ 4:15 ಆಗಿತ್ತು. ಇನ್ನು ಟೈಮ್ ಆಗಿಬಿಡುತ್ತೆ ಅಲ್ವಾ, ಹಾಗೆ ಹನಿ ಬೀಳೋ ಥರ ಕೂಡ ಆಗಿತ್ತು. ಹಂಗಾಗಿ ಬೇಗನೆ ಹೊರಟ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರಟು. ಹೊಸ ಗಾಡಿ ಬೇರೆ ಅಲ್ವಾ, ಸ್ವಲ್ಪ ನಿಧಾನಕ್ಕೆ ನಿನ್ನೆ ಡ್ರೈವ್ ಮಾಡೋದು, ಸ್ವಲ್ಪ ಭಯ. ಒಂದು 3-4 ತಿಂಗಳಾದರೂ ಆಗಬೇಕು. ಅದಾದಮೇಲೆ ಸ್ವಲ್ಪ ನಮಗೂ ನೀಟಾಗಿ ಟಚ್ ಇರುತ್ತೆ, ಆರಾಮಾಗಿ ನಾವು ಓಡಿಸ್ಬೋದು. ಇವಾಗ ಹೊಸ್ತಲ್ವಾ, ಸ್ವಲ್ಪ ನನಗೆ ಭಯ. ನನ್ನ ತಮ್ಮನಿಗೇನಿಲ್ಲ, ಅವ್ನು ಆರಾಮಾಗಿ ಚೆನ್ನಾಗಿ ನಾವು ಓಡಿಸ್ತಾನೆ, ಸ್ವಲ್ಪ ಭಯ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ನೆನೆ ಬಂದು ಟೈಮ್ ಆಗ್ತಾ ಇದೆ ಅಕ್ಕ ಅಂತ ಹೇಳ್ತಾ ಇದ್ದ. ಹಂಗಾಗಿ ಸರಿಯಪ್ಪ ಹೋಟೆಲ್ಗೆ ಹೋಗಿ ಊಟ ನೆಲಮಂಗ್ಲದ ಹತ್ರ ಇದೆ ನೋಡಿ ಒಂದು ಹೋಟೆಲ್, ಅಲ್ಲಿಗೆ ಬಂದಿದ್ದು. ಅವನೇನೋ ನಾನು ಹಾಗೆ ಪನ್ನೀರೆಲ್ಲನೂ ತೊಗೊಂಡಿದ್ದ. ಇನ್ನು ನನಗೇನು ಅಷ್ಟೊಂದು ಇರಲಿಲ್ಲ, ಯಾಕಂದರೆ ನಾನು ಬರುವಾಗ ಊಟ ಮಾಡ್ಕೊಂಡು ಬಂದಿದ್ದು. ಹಾಗಾಗಿ ನಾನೊಂದು ಸ್ವಲ್ಪ ರೈಸ್ ತಿಂತೀನಿ, ನೀನು ತಿನ್ಕೊಳಪ್ಪ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದು. ಹಾಗೆ ಒಂದು ಮಶ್ರೂಮ್ ಬಿರಿಯಾನಿ ಕೂಡ ತರಿಸಿದ್ದ. ಊಟ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾವೊಂದು 9:15 10 ಗಂಟೆನೇ ಆಗಿತ್ತು ಅನ್ಕೋತೀನಿ ಮನೆಗೆ ಬಂದಾಗ. ಅದು ಅಲ್ಲಿ ವಾಲಿಗೆ ಹಾಕ್ಸೋಕ್ಕೆ ಇವಾಗ ತಾನೇ ಮನೆಗೆ ಬಂದು 10:15 ಆಗಿದೆ. ಇನ್ನು ವ್ಲಾಗ್ನ ಎಂಡ್ ಮಾಡಿರ್ಲಿಲ್ವಲ್ಲ, ಹಾಗಾಗಿ ವ್ಲಾಗ್ನ ಎಂಡ್ ಮಾಡೋಣ ಅಂದ್ಕೊಂಡು ಬರೀ ಇವಾಗ ಹಂಗೆ ಮುಖಕ್ಕೆ ನೀರು ಹಾಕ್ಕೊಂಡು ಮತ್ತು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಿದ್ದೆ ಬರ್ತಾಯಿದೆ, ಅಂದರೆ ಕಾರಲ್ಲೇ ನಿದ್ದೆ ಬರ್ತಾಯಿತ್ತು ನನಗೆ. ನಾನು ನಿದ್ದೆಗೆ ಹೋಗ್ಬಿಟ್ರೆ ಇನ್ನು ಒಬ್ಬನೇ ಡ್ರೈವ್ ಮಾಡ್ತಾನಲ್ವ, ಅವನಿಗೂ ನಿದ್ದೆ ಬಂದ್ಬಿಡುತ್ತೇನೋ ಅಂತೇಳಿ ನಿದ್ದೆ ಮಾಡಲಿಲ್ಲ. ಹಿಂಗೆ ಕಣ್ಣು ಮುಚ್ಚಿದ್ರೆ ಸಾಕು ಹಂಗೆ ನಂಗೆ ನಿದ್ದೆ ಬರ್ತಾಯಿತ್ತು ಇವತ್ತು. ನೆನ್ನೆನೂ ಸರಿಗೆ ನಿದ್ದೆ ಇಲ್ಲ, ಹಂಗಾಗಿ ಅದೇನೋ ಚಿಕ್ಕು ತಂದ್ಬಿಟ್ಟವ್ರೇನೋ ಅಂತ. ಏನದು ಚಿಕ್ಕು ತಂದವ್ರೆ, ಅದನ್ನು ಏನೋ ಒಂದು ಆಲ್ಟ್ರೇಷನ್ ಮಾಡ್ತವ್ರೆ ಅಷ್ಟೇ. ಇನ್ನು ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.